ವಿದ್ಯಾರ್ಥಿಗಳೇ ನಮಸ್ತೆ. ನಾವು ಈಗಾಗಲೇ ಈ ಹಿಂದಿನ ಸೆಷನ್ಗಳಲ್ಲಿ ಪ್ರಾಚೀನ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ, ಮಧ್ಯಕಾಲೀನ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡಿದ್ವಿ. ಈಗ ಮತ್ತೊಂದು ಪ್ರಮುಖ ಘಟ್ಟ, ಆಧುನಿಕ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನವನ್ನು ನಾವೀಗ ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಬ್ರಿಟಿಷ್ ಕಾಲಾವಧಿಯಲ್ಲಿ ಸ್ತ್ರೀಯರ ಸ್ಥಾನಮಾನಗಳು ಸಾಕಷ್ಟು ಸುಧಾರಣೆ ಆಗ್ತವೆ. ಹಾಗಾಗಿ ಅಲ್ಲಿಂದಲೂ ಕೂಡ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಸ್ಟೇಟಸ್ ಆಫ್ ವುಮೆನ್ ಇನ್ ಮಾಡರ್ನ್ ಪೀರಿಯಡ್ ಅಂತೇಳಿ. ಸೊ ಇದರ ಈಗ ಈ ಸೆಷನ್ನ ಪ್ರಮುಖ ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದರೆ, ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟಸ್ ಆಫ್ ವುಮೆನ್ ಇನ್ ಪ್ರೀ ಇಂಡಿಪೆಂಡೆಂಟ್ ಇಂಡಿಯಾ ಆರ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸ್ವತಂತ್ರ ಪಡೆದುಕೊಳ್ಳೋದಕ್ಕಿಂತ ಮುಂಚೆ ಬ್ರಿಟಿಷ್ ಕಾಲಾವಧಿಯಲ್ಲಿ ಭಾರತೀಯ ಸ್ತ್ರೀಯರ ಸ್ಥಾನಮಾನಗಳು ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಬೇಕಾಗುತ್ತೆ. ಸೊ ಸ್ಟೇಟಸ್ ಆಫ್ ಇಂಡಿಯನ್ ವುಮೆನ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಬ್ರಿಟಿಷ್ ಕಾಲಾವಧಿಯಲ್ಲಿ ಭಾರತೀಯ ಸ್ತ್ರೀಯರ ಸ್ಥಾನಮಾನಗಳು ಕ್ರಿಸ್ತಶಕ 1757ರಿಂದ 1947ರವರೆಗೆ. ಈ ಅವಧಿಯಲ್ಲಿ ಮಹಿಳೆಯರ ಸ್ಥಾನಮಾನಗಳು ಸಾಕಷ್ಟು ಸುಧಾರಣೆಗೊಳ್ತವೆ. ಸ್ವಲ್ಪ ಹಿನ್ನೆಲೆ ನೋಡೋಣ. ಈಗ ಮೊಘಲರ ಕಾಲದಲ್ಲಿ ವ್ಯಾಪಾರದ ನಿಮಿತ್ತ ಭಾರತಕ್ಕೆ ಬಂದ ಬ್ರಿಟಿಷರು ಪ್ಲಾಸೀಕರಣದಲ್ಲಿ ಅಂದರೆ 1757ರಲ್ಲಿ ಜಯಗಳಿಸಿದ ನಂತರ ಅಲ್ಲಿನ ಅರಸರಾಗಿ ತಮ್ಮ ಸಾಮ್ರಾಜ್ಯಶಾಹಿ ಆಳ್ವಿಕೆಯನ್ನು ಆರಂಭಿಸ್ತಾರೆ. ಅವರ ಆಳ್ವಿಕೆಯ ಆರಂಭದಲ್ಲಿ ಭಾರತದ ಸ್ತ್ರೀಯರ ಸ್ಥಾನಮಾನಗಳು ಬಹಳ ಶೋಚನೀಯವಾಗಿಯೇ ಇರ್ತವೆ. ಅಂದಿನ ಕಾಲದಲ್ಲಿ ಈ ಪರ್ದಾ ಪದ್ಧತಿಯ ಹೇರಿಕೆ, ಬಾಲ್ಯ ವಿವಾಹ, ವಿಧವಾ ಪುನರ್ವಿವಾಹ ನಿಷೇಧ, ಸತಿ ಪದ್ಧತಿಯ ಆಚರಣೆ, ಸ್ತ್ರೀ ಶಿಕ್ಷಣದ ನಿಷೇಧ, ಪುರುಷರ ಸ್ವಾರ್ಥದ ಬಹುಪತ್ನಿತ್ವದ ಆಚರಣೆ, ದೇವದಾಸಿ ಪದ್ಧತಿ, ಅಂತರ್ಜಾತೀಯ ವಿವಾಹ ನಿಷೇಧ, ಸ್ತ್ರೀಯರ ಆಸ್ತಿ ಹಕ್ಕಿನ ನಿರಾಕರಣೆ, ದತ್ತು ಸ್ವೀಕಾರದ ನಿರಾಕರಣೆ ಮುಂತಾದ ಸಮಸ್ಯೆಗಳ ಸವಾಲುಗಳ ಸುಳಿಯಲ್ಲಿ ಸ್ತ್ರೀಯರ ಸ್ಥಾನಮಾನವು ಸಿಲುಕಿಕೊಂಡಂಥ ಸಮಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಾರೆ. ಸೊ ಬ್ರಿಟಿಷರ ಕಾಲಾವಧಿಯಲ್ಲಿ ಸ್ತ್ರೀಯರ ಸ್ಥಾನಮಾನಗಳ ಸುಧಾರಣೆ ಆಗಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತವೆ. ಸುಮಾರು 200 ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಮಾಜದ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ರಚನೆಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ. ಈ ಬದಲಾವಣೆಗಳು ಎದ್ದು ಕಾಣುವಂತಿರ್ತವೆ. ಆದರೆ ಈ ಅವಧಿಯಲ್ಲಿ ಸ್ತ್ರೀಯರ ಅಂತಸ್ತಿನಲ್ಲಿ ಒಂದಷ್ಟು ಬದಲಾವಣೆಗಳನ್ನೋದು ಕಂಡುಬರ್ತವೆ. ಅನೇಕ ರಾಷ್ಟ್ರಪ್ರೇಮಿ ಜನನಾಯಕರುಗಳು ಮತ್ತು ಸಮಾಜ ಸುಧಾರಕರ ಒಂದು ಪರಿಶ್ರಮದ ಫಲವಾಗಿ ಸ್ತ್ರೀಯರಲ್ಲಿ ಜಾಗೃತಿ ಮೂಡಿ ಅವರ ಅಂತಸ್ತಿನಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತವೆ. ಆ ಸುಧಾರಣೆಗೆ ಕಾರಣವಾದಂಥ ಪ್ರಮುಖ ಅಂಶಗಳು ಯಾವಪ್ಪ ಅಂತ ಅಂದರೆ, ಆ್ಯನ್ ಅಟೆಂಪ್ಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್ ಇನ್ ದ ಬ್ರಿಟಿಷ್ ಪೀರಿಯಡ್. ಯಾವುದು ಅಂತಂದರೆ, ಮೊದಲನೇದಾಗಿ ಚೇಂಜ್ ಇನ್ ದ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್. ಜೀವನದ ಬಗೆಗಿನ ದೃಷ್ಟಿಕೋನದಲ್ಲಾದಂಥ ಒಂದು ಬದಲಾವಣೆ. ಬ್ರಿಟಿಷರು ಭಾರತದಲ್ಲಿ ನೆಲೆಸಿದ್ದರ ಪರಿಣಾಮವಾಗಿ ಅವರ ಪಾಶ್ಚಿಮಾತ್ಯ ಜೀವನ ಕ್ರಮವು ಅಥವಾ ಸಂಸ್ಕೃತಿಯು ತನ್ನ ಪ್ರಭಾವವನ್ನು ಬೀರತೊಡಗಿತು. ಅವರ ಉದಾರ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಲಿಬ್ರಲ್ ಅಂತ ಕರಿತೀವಿ, ಜೀವನ ಮತ್ತು ಅದರ ಸಮಸ್ಯೆಗಳ ಕುರಿತಾದ ವೈಚಾರಿಕ ದೃಷ್ಟಿ, ಮಾತನಾಡುವಂಥ ಒಂದು ಕಲೆ, ಟೀಕೆ ವಿಮರ್ಶೆ ಮಾಡುವ ಸ್ವಾತಂತ್ರ್ಯ, ಇವು ಶಿಕ್ಷಿತ ಭಾರತೀಯರ ಮೇಲೆ ಒಂದು ಪ್ರಭಾವವನ್ನು ಬೀರಿರ್ತವೆ. ಅದು ಪ್ರಮುಖವಾದಂಥ ಕಾರಣ. ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾದಂಥದ್ದು, ರೋಲ್ ಆಫ್ ಸೋಷಿಯಲ್ ರಿಫಾರ್ಮರ್ಸ್ ಆ್ಯಂಡ್ ರಿಫಾರ್ಮ್ ಮೂವ್ಮೆಂಟ್ಸ್ ಇನ್ ಎಮ್ಯಾನ್ಸಿಪೇಷನ್ ಆಫ್ ವುಮೆನ್. ಸ್ತ್ರೀಯರ ವಿಮೋಚನೆಯಲ್ಲಿ ಸಮಾಜ ಸುಧಾರಕರ ಮತ್ತು ಸುಧಾರಣಾ ಆಂದೋಲನಗಳ ಪಾತ್ರ. ಹಲವಾರು ಮಂದಿ ಜಾಗೃತ ಸಮಾಜ ಸುಧಾರಕರು ಮತ್ತು ಅವರು ಆರಂಭಿಸಿದಂಥ ಸುಧಾರಣಾ ಆಂದೋಲನಗಳು ಸ್ತ್ರೀಯರ ವಿಮೋಚನೆಯಲ್ಲಿ ವಹಿಸಿದ ಪಾತ್ರ ಬಹಳ ಅವಿಸ್ಮರಣೀಯವಾದಂಥದ್ದು ಅಂತೇಳಿ ನಾವು ಗುರುತಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ಪ್ರಮುಖ ಸಮಾಜ ಸುಧಾರಕರು ಯಾರು, ಅವರ ಕೊಡುಗೆಗಳು ಏನು ಎಂಬುದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ರಾಜಾರಾಮ್ ಮೋಹನ್ ರಾಯ್ರವರು. ಇವರು ಕಲ್ಕತ್ತಾದಲ್ಲಿ
1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡುವ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ಮಹಿಳೆಯರ ಅಭಿವೃದ್ಧಿಗಾಗಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿ ಆ ಬ್ರಹ್ಮ ಸಮಾಜದಲ್ಲಿ ಕೆಲವೊಂದು ಗುರಿ ಮತ್ತು ಉದ್ದೇಶಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅದರಲ್ಲಿ ಪ್ರಮುಖ ಉದ್ದೇಶ ಅಂದರೆ ಬ್ರಹ್ಮ ಸಮಾಜದ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಸತಿ ಪದ್ಧತಿ, ಪರ್ದಾ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತುವಂಥದ್ದು. ಇದರ ಪರಿಣಾಮವಾಗಿ ಡಿಸೆಂಬರ್ 4, 1829ರಲ್ಲಿ ಸತಿ ಪದ್ಧತಿಯ ನಿಷೇಧ ಕಾಯ್ದೆ ಅನ್ನೋದು ಜಾರಿಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಬ್ಬ ಸಮಾಜ ಸುಧಾರಕ ಈಶ್ವರಚಂದ್ರ ವಿದ್ಯಾಸಾಗರ್. ಇವರು ವಿಧವೆಯರ ಪುನರ್ವಿವಾಹ ನಿಷೇಧ ರದ್ದತಿಗಾಗಿ ತುಂಬ ಹೋರಾಟ ಮಾಡ್ತಾರೆ. ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚಿನ ರೀತಿಯ ಒತ್ತನ್ನು ಕೊಡ್ತಾರೆ. 1856ರ ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ಬರಲು ಪ್ರಮುಖ ಕಾರಣೀಯಭೂತರಾಗಿ ಇವರು ಕೆಲಸ ಮಾಡ್ತಾರೆ. ಮತ್ತೊಬ್ಬ ಸಮಾಜ ಸುಧಾರಕ ದಯಾನಂದ ಸರಸ್ವತಿ. ಇವರು ಆರ್ಯ ಸಮಾಜವನ್ನು 1875 ಏಪ್ರಿಲ್ 10ರಂದು ಲಾಹೋರ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಆರ್ಯ ಸಮಾಜದ ಪ್ರಮುಖ ಉದ್ದೇಶಗಳು ಏನಪ್ಪ ಅಂತಂದರೆ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಪುನರುತ್ಥಾನ ಮಾಡುವಂಥದ್ದು, ಮೂರ್ತಿ ಪೂಜೆಯನ್ನು ಖಂಡಿಸುವಂಥದ್ದು, ವೇದಗಳಿಗೆ ಹಿಂತಿರುಗಿ ಎಂಬ ಒಂದು ಕರೆಯನ್ನು ಈ ಆರ್ಯ ಸಮಾಜದ ಮೂಲಕ ಸ್ವಾಮಿ ದಯಾನಂದ ಸರಸ್ವತಿ ಅವರು ತಿಳಿಸ್ಕೊಡ್ತಾರೆ. ವೇದಗಳಿಗೆ ಹಿಂತಿರುಗಿ ಏನಿದು? ಗೋ ಬ್ಯಾಕ್ ಟು ವೇದಾಸ್. ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು 1814ರಲ್ಲಿ ರಚನೆ ಮಾಡುವ ಮೂಲಕ ವೇದಗಳಿಗೆ ಹಿಂತಿರುಗಿ ಎಂಬ ಒಂದು ಕರೆಯನ್ನು ಕೊಡ್ತಾರೆ. ಇದರ ಪ್ರಮುಖ ಉದ್ದೇಶ ಇಷ್ಟೇ. ವೇದಗಳ ಕಾಲದಲ್ಲಿ ಜಾತಿ ಪದ್ಧತಿ ಇರಲಿಲ್ಲ ಮತ್ತು ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನವಿತ್ತು. ಹಾಗಾಗಿ ವೇದಗಳನ್ನು ಅಧ್ಯಯನ ಮಾಡುವಂತೆ ಇವರು ಕರೆ ನೀಡ್ತಾರೆ. ನಾವು ನೋಡಿದ ಹಾಗೆ ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವನ್ನು ಅಂದಿನ ಸಮಾಜ ಕಲ್ಪಿಸಿಕೊಡಲಾಗಿತ್ತು. ಅಲ್ಲಿ ಯಾವುದೇ ರೀತಿಯ ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ವೇದಗಳನ್ನು ಮತ್ತೊಂದು ಸಲ ಹೋಗಿ ಅಧ್ಯಯನ ಮಾಡಿರಿ. ಆ ಮೂಲಕ ಅಂದು ವೇದಗಳ ಕಾಲದಲ್ಲಿ ಮಹಿಳೆಯರಿಗೆ ಏನೆಲ್ಲ ಗೌರವವನ್ನು ನಮ್ಮ ಸಮಾಜ ಕೊಟ್ಟಿತ್ತು ಎಂಬುದನ್ನು ಈಗ ಮತ್ತೆ ಪುನರ್ ಅವಲೋಕಿಸಬೇಕು ಅಂತೇಳಿ ದಯಾನಂದ ಸರಸ್ವತಿಯವರು ಈ ಒಂದು ಸ್ಲೋಗನನ್ನು ಕೊಟ್ಟಿರ್ತಾರೆ. ಇನ್ನು ಮತ್ತೊಬ್ಬ ಸಮಾಜ ಸುಧಾರಕ ಮಹರ್ಷಿ ಕರ್ವೆ. ವಿಧವಾ ಪುನರ್ವಿವಾಹ ಮತ್ತು ಸ್ತ್ರೀ ಶಿಕ್ಷಣದ ಬಗ್ಗೆ ಇವರು ತುಂಬ ಶ್ರಮಿಸ್ತಾರೆ. ಮಹಿಳೆಯರ ಶಿಕ್ಷಣಕ್ಕಾಗಿ SNDT ಮಹಿಳಾ ವಿಶ್ವವಿದ್ಯಾಲಯವನ್ನು ಇವರು ಪೂನಾದಲ್ಲಿ ಪ್ರಾರಂಭಿಸ್ತಾರೆ. ಮತ್ತೊಬ್ಬ ಪ್ರಮುಖ ಸಮಾಜ ಸುಧಾರಕ ಯಾರಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದ. ಇವರು 1897ರಲ್ಲಿ ಕಲ್ಕತ್ತಾದ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಮಹಿಳೆಯರ ಯೋಗಕ್ಷೇಮಕ್ಕೋಸ್ಕರ ಅಥವಾ ಸಮಾಜ ಸುಧಾರಣೆಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಸ್ತ್ರೀ ಶಿಕ್ಷಣವನ್ನು ಬಲವಾಗಿ ಇವರು ಸಮರ್ಥಿಸ್ತಾರೆ. ಅಂದರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ರೀತಿಯ ಮಹತ್ವವನ್ನು ಕೊಡ್ತಾರೆ. ಪ್ರಾರಂಭದಲ್ಲೇ ಹೇಳಿದಂತೆ ಯಾವ ಒಂದು ದೇಶವು ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆ ಅಥವಾ ಪ್ರಾಶಸ್ತ್ಯವನ್ನು ಕೊಡುವುದಿಲ್ಲವೋ ಆ ಸಮಾಜವು ಅಭಿವೃದ್ಧಿಯನ್ನು ಹೊಂದುವುದಿಲ್ಲ ಅಂತೇಳಿ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಸೊ ಯಾವ ಸಮಾಜ ಸ್ತ್ರೀಯರನ್ನು ಗೌರವಿಸುತ್ತದೋ ಅದು ಸಮೃದ್ಧಿಯಾಗುತ್ತದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸ್ತ್ರೀಯರ ಶಿಕ್ಷಣಕ್ಕಾಗಿ ಮತ್ತು ಅವರ ಏಳಿಗೆಗಾಗಿ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬ ಪತ್ರಿಕೆಗಳನ್ನು ಇವರು ಹೊರಡಿಸಿದ್ದಾರೆ. ಮತ್ತೊಬ್ಬ ಸಮಾಜ ಸುಧಾರಕ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬಹ್ರುದ್ದೀನ್ ತ್ಯಾಬ್ಜಿ ಮತ್ತು ರಾಷ್ಟ್ರಪಿತ ಗಾಂಧೀಜಿ ಅವರು ಸ್ತ್ರೀ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ನೀಡಿ ಅದಕ್ಕಾಗಿ ಅವರು ಶ್ರಮಿಸಿದ್ದಾರೆ. ನೆಕ್ಸ್ಟ್, ಇನ್ಫ್ಲುಯೆನ್ಸ್ ಆಫ್ ವುಮೆನ್ ಎಜುಕೇಷನ್, ಮಹಿಳಾ ಶಿಕ್ಷಣದ ಪ್ರಭಾವ. ಮಹಿಳಾ ಶಿಕ್ಷಣದ ಪ್ರಭಾವ. ಬ್ರಿಟಿಷರ ಆಡಳಿತಾವಧಿಯಲ್ಲಿ ಮಹಿಳಾ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಸಾಧಿಸಲು ಸಾಧ್ಯ ಆಯಿತು. ಅಮೆರಿಕದ ಕ್ರೈಸ್ತ ಮಿಷನ್ ಸಂಸ್ಥೆ ವಹಿಸಿದ ಪ್ರಯತ್ನದಿಂದ 1824ರಲ್ಲಿ ಮುಂಬೈನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆಯಲಾಯಿತು. 1829ರಲ್ಲಿ ಈ ಶಾಲೆಯಲ್ಲಿ 400 ಜನ ಬಾಲಕಿಯರು ಸೇರಿರ್ತಾರೆ. ಬ್ರಿಟಿಷ್ ವೈಸ್ರಾಯಿ ಲಾರ್ಡ್ ಡಾಲೌಸಿ ಸಹ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಬೆಂಬಲವನ್ನು ನೀಡ್ತಾನೆ. 1882ರ ಹಂಟರ್ ಶಿಕ್ಷಣ ಆಯೋಗದಲ್ಲಿ ತಿಳಿಸಿರುವಂತೆ ಮಹಿಳಾ ಶಿಕ್ಷಣಕ್ಕೆ ಈ ಆಯೋಗವು ಹೆಚ್ಚಿನ ರೀತಿ ಒತ್ತನ್ನು ಕೊಡುತ್ತದೆ.
ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೊಸ ಶಾಲೆಗಳನ್ನು ಪ್ರಾರಂಭಿಸಬೇಕು. 12 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಿನ ಹೆಣ್ಣು ಮಕ್ಕಳನ್ನು ಶಾಲೆಗಳಿಗೆ ಆಕರ್ಷಿಸಬೇಕು ಅಂತೇಳಿ ಆಕರ್ಷಿಸುವ ಸಲುವಾಗಿ ಶಾಲೆಗಳನ್ನು ಓಪನ್ ಮಾಡುತ್ತೆ. ಈ ಶಾಲೆಗಳಿಗೆ ಮಹಿಳಾ ಅಧ್ಯಾಪಕಿಯರನ್ನು ನೇಮಕ ಮಾಡಲು ಅಧ್ಯಾಪಕ ವೃತ್ತಿಯ ಶಿಕ್ಷಣಕ್ಕಾಗಿ ವಿಧವೆಯರು ಬರುವುದಿದ್ದರೆ ಅವರಿಗೆ ವಿಶೇಷ ವಿದ್ಯಾರ್ಥಿ ವೇತನ ನೀಡಲು ಈ ಆಯೋಗವು ಶಿಫಾರಸನ್ನು ಮಾಡುತ್ತೆ. ಇನ್ನು ಪ್ರಮುಖವಾಗಿ ಮತ್ತೊಂದು ಅಂಶ ಅಂತಂದರೆ ರೋಲ್ ಆಫ್ ವುಮೆನ್ ಲೀಡರ್ಸ್ ಆ್ಯಂಡ್ ವುಮೆನ್ ಆರ್ಗನೈಜೇಷನ್. ಮಹಿಳಾ ನೇತಾರರು ಮತ್ತು ಮಹಿಳಾ ಸಂಘಗಳ ಪಾತ್ರ. ಮಹಿಳೆಯರ ಏಳಿಗೆಯ ದೃಷ್ಟಿಯಿಂದ ಮಹಿಳೆಯರೇ ನೇತೃತ್ವ ವಹಿಸಿ ದುಡಿದವರಲ್ಲಿ ಅನೇಕರಿದ್ದಾರೆ. ಅಂಥವ್ರುಗಳಲ್ಲಿ ಪ್ರಮುಖರು ಯಾರಪ್ಪ ಅಂತಂದರೆ ಕರ್ನಾಟಕದ ಪಂಡಿತ ರಮಾಬಾಯಿ, ಮಹಾರಾಷ್ಟ್ರದ ರಮಾಬಾಯಿ ರಾನಡೆ, ಇವರು ಎಂ ಜಿ ರಾನಡೆ ಅವರ ಪತ್ನಿಯಾಗಿರ್ತಾರೆ. ಮತ್ತೊಬ್ಬರು ಕಮಲಾಬಾಯಿ ಚಟ್ಟೋಪಾಧ್ಯಾಯರು, ಗಾಂಧೀಜಿಯವರ ಅನುಯಾಯಿ ರಾಜಕುಮಾರಿ ಅಮೃತ್ ಕೌರ್, ಮತ್ತೊಬ್ಬರು ಓಂ ರೂಲ್ ಚಳುವಳಿಯ ನೇತಾರರಾದಂಥ ಅನ್ನಿ ಬೆಸೆಂಟ್. ಇವರೆಲ್ಲರೂ ಕೂಡ ಮಹಿಳೆಯರ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಇನ್ನು ಮತ್ತೊಂದು ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ವುಮೆನ್ ಇನ್ ಎಂಪ್ಲಾಯ್ಮೆಂಟ್ ಸೆಕ್ಟರ್, ಉದ್ಯೋಗಗಳ ಕ್ಷೇತ್ರದಲ್ಲಿ ಸ್ತ್ರೀಯರು. 19ನೇ ಶತಮಾನದ ಅಂತ್ಯದ ವೇಳೆಗೆ ಶಿಕ್ಷಿತ ಸ್ತ್ರೀಯರು ಕುಟುಂಬದ ಹೊರಗಿನ ಉದ್ಯೋಗಗಳ ಕ್ಷೇತ್ರಕ್ಕೆ ಮೊಟ್ಟಮೊದಲ ಬಾರಿಗೆ ಕಾಲಿರಿಸ್ತಾರೆ. 1882ರ ಶಿಕ್ಷಣ ಆಯೋಗವು ಮಹಿಳಾ ಅಧ್ಯಾಪಕಿಯರನ್ನು ಸೃಷ್ಟಿಸಲು ಮಹಿಳಾ ತರಬೇತಿ ಸಂಸ್ಥೆಗಳನ್ನು ಆರಂಭಿಸಲು ಒಂದು ಶಿಫಾರಸನ್ನು ಮಾಡುತ್ತೆ. ಇದರಿಂದಾಗಿ ಹಲವಾರು ಸ್ತ್ರೀಯರು ಅಧ್ಯಾಪಕ ವೃತ್ತಿಗೆ ಸೇರಿಕೊಳ್ತಾರೆ. ಕಾಲಾನಂತರದಲ್ಲಿ ಶಿಕ್ಷಣ ಪಡೆದುಕೊಂಡಂಥ ಸ್ತ್ರೀಯರು ಕಾರ್ಖಾನೆ, ಕಚೇರಿಗಳಲ್ಲಿ ಲೆಕ್ಕಿಗರಾಗಿ, ಬೆರಳಚ್ಚುಗಾರರಾಗಿ, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕಿಯರಾಗಿ, ಕೈಗಾರಿಕೆಗಳಲ್ಲಿ ಉದ್ಯೋಗಿಗಳಾಗಿ ಇವರು ತೊಡಗಿಸ್ಕೊಳ್ತಾರೆ. ಇನ್ನು ಅತಿ ಮುಖ್ಯವಾಗಿ ಮತ್ತೊಂದು ಯಾವುದಪ್ಪ ಅಂತಂದರೆ ಪಾರ್ಟಿಸಿಪೇಷನ್ ಆಫ್ ವಿಮೆನ್ ಇನ್ ಫ್ರೀಡಮ್ ಸ್ಟ್ರಗಲ್. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕೂಡ ಸ್ತ್ರೀಯರ ಸಹಭಾಗಿತ್ವ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದವರು ನಡೆಸಿದ ಸಶಸ್ತ್ರ ಹೋರಾಟಗಳ ಇತಿಹಾಸ ಪ್ರಸಿದ್ಧವಾಗಿತ್ತು. ಆದರೆ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಮಾನ್ಯ ಸ್ತ್ರೀಯರ ಸಮರ್ಥ ಸಹಭಾಗಿತ್ವ ಲಭಿಸುವಂತೆ ಮಾಡಿದ ಸಾಧನೆ ನಮ್ಮ ಗಾಂಧೀಜಿಯವರಿಗೆ ಸಲ್ಲುತ್ತದೆ. ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಸತ್ಯಾಗ್ರಹಗಳಲ್ಲಿ, ಮೆರವಣಿಗೆಗಳಲ್ಲಿ, ಧರಣಿ ಸತ್ಯಾಗ್ರಹಗಳಲ್ಲಿ ಮಹಿಳೆಯರು ಬಹುದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಾರೆ. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗಿಯಾದ ಪ್ರಮುಖ ಮಹಿಳೆಯರೆಂದರೆ ಸರೋಜಿನಿ ನಾಯ್ಡು, ಕಮಲಾದೇವಿ ಚಟ್ಟೋಪಾಧ್ಯಾಯರು, ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್, ದುರ್ಗಾಬಾಯಿ, ಕರ್ನಲ್ ಲಕ್ಷ್ಮಿ ಮುಂತಾದವರು. ಮತ್ತೊಂದು ಕೊನೆಯ ಪ್ರಮುಖ ಅಂಶ ಯಾವುದಪ್ಪ ಅಂದರೆ ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಲೆಜಿಸ್ಲೇಷನ್, ಸಾಮಾಜಿಕ ಶಾಸನಗಳ ಪ್ರಭಾವ. ಸಾಮಾಜಿಕ ಶಾಸನಗಳ ಪ್ರಭಾವದಿಂದ ಮಹಿಳೆಯರ ಸಾಮಾಜಿಕ ಸ್ಥಾನಮಾನಗಳು ಸಾಕಷ್ಟು ಬದಲಾವಣೆಗೊಳ್ತವೆ. ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರವು ಕೇವಲ ರಾಜಕೀಯ ಪ್ರಭುತ್ವವನ್ನು ಉಳಿಸಿಕೊಳ್ಳಲು ಅಗತ್ಯವಿದ್ದಷ್ಟು ಕಾನೂನು ಮತ್ತು ಕಾಯ್ದೆಗಳನ್ನು ಮಾತ್ರ ರಚಿಸಿರ್ತದೆ. ಆದಾಗ್ಯೂ ಕೆಲವು ಸಾಮಾಜಿಕ ವಿಚಾರಗಳಲ್ಲಿ ಸ್ಥಳೀಯರ ಒತ್ತಾಯ ಹಾಗೂ ಆಗ್ರಹಗಳಿಗೆ ಮಣಿದು ಕೆಲವು ಸಾಮಾಜಿಕ ಶಾಸನಗಳನ್ನು ರೂಪಿಸ್ತವೆ. ಆ ನಿಟ್ಟಿನಲ್ಲಿ ಮಹಿಳೆಯರ ಸ್ಥಾನಮಾನ ಅಥವಾ ಅಂತಸ್ತಿಗೆ ಸಂಬಂಧಿಸಿದಂತೆ ಬ್ರಿಟಿಷರು ಕೈಗೊಂಡ ಕೆಲವು ಶಾಸನಗಳಿವೆ. ಅಂಥ ಪ್ರಮುಖ ಶಾಸನಗಳು ಯಾವಪ್ಪ ಅಂತಂದರೆ ವಿವಾಹಕ್ಕೆ ಸಂಬಂಧಿಸಿದಂಥ ಶಾಸನಗಳು. ಇದರಲ್ಲಿ 1829ರ ಸತಿ ನಿಷೇಧ ಕಾಯ್ದೆ ಸೇರಿಕೊಂಡಿದೆ, 1856ರ ವಿಧವಾ ಪುನರ್ವಿವಾಹ ಕಾಯ್ದೆ ಸೇರಿಕೊಂಡಿದೆ, 1872ರ ನಾಗರಿಕ ವಿವಾಹ ಕಾಯ್ದೆ ಸೇರಿಕೊಂಡಿದೆ. ಇನ್ನು ಅನೇಕ ಕಾಯ್ದೆಗಳು ಜಾರಿಯಾಗಿದ್ದಾವೆ ಆ ಕಾಲದಲ್ಲಿ. ಮತ್ತೊಂದು ಆಸ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂಥ ಶಾಸನಗಳು. ಇವು ಮುಖ್ಯವಾಗಿ ಆಸ್ತಿ ಹಕ್ಕು, ಆಸ್ತಿಯ ಉತ್ತರಾಧಿಕಾರ, ವಾರಸುದಾರಿಕೆ, ಸ್ವತಂತ್ರ ಪರಿಶ್ರಮದಿಂದ ದುಡಿದು ಸಂಪಾದಿಸಿದ್ದನ್ನು ಅನುಭೋಗಿಸುವ ಸ್ವಾತಂತ್ರ್ಯ ಮುಂತಾದ ಅಂಶಗಳಿಗೆ ಇವು ಸಂಬಂಧಿಸಿದವೆ. ಅಂಥವುಗಳಲ್ಲಿ ಪ್ರಮುಖವಾದಂಥದ್ದು ವಿವಾಹಿತ ಸ್ತ್ರೀಯರ ಆಸ್ತಿ ಕಾಯ್ದೆ 1874, ಹಿಂದೂ ಮಹಿಳೆಯರ ಆಸ್ತಿ ಹಕ್ಕಿನ ಕಾಯ್ದೆ 1939. ಒಟ್ಟಿನಲ್ಲಿ ಈ ಶಾಸನಗಳು ಸ್ತ್ರೀಯರೆಲ್ಲರಿಗೂ ನ್ಯಾಯ ಒದಗಿಸುವುದು ಸಾಧ್ಯವಿರಲಿಲ್ಲ. ಶಾಸನಯುಕ್ತವಾಗಿ ಈ ಶಾಸನಗಳು ಸ್ತ್ರೀಯರಿಗೆ ಹೆಚ್ಚಿನ ಹಕ್ಕುಗಳನ್ನು ಹಾಗೂ ಸ್ವಾತಂತ್ರ್ಯವನ್ನು ನೀಡಲಾಗಿದ್ದರೂ ವಾಸ್ತವಿಕ ಜೀವನದಲ್ಲಿ ಅವುಗಳನ್ನು ಅನುಭವಿಸುವುದು ಅವರಿಗೆ ಸಾಧ್ಯವಾಗಲಿಲ್ಲ. ಇಲ್ಲಿಗೆ
ಈ ಸೆಷನ್ನು ಮುಕ್ತಾಯ ಆಯಿತು ವಿದ್ಯಾರ್ಥಿಗಳೇ. ಮುಂದಿನ ತರಗತಿಯಲ್ಲಿ ಆಧುನಿಕ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಂಥ ಅಂಶಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು.